ನಮಸ್ಕಾರ ಸ್ನೇಹಿತರೆ. ನಮ್ಮ ಮತ ನಿಜವಾಗ್ಲೂ ಸುರಕ್ಷಿತವಾಗಿದೆಯಾ? ನಾವೇನು ನಮ್ಮ ಮತ ಈ ಚುನಾವಣೆಗಳಲ್ಲಿ EVM ಅಲ್ಲಿ ಹಾಕ್ತೇವೆ, ಅದು ನಮಗೆ ಭರವಸೆ ಇದೆಯಾ? ನಮ್ಮ ಮತ ಸುರಕ್ಷಿತವಾಗಿದೆ ಅಂತ ಭರವಸೆ ಇದೆಯಾ? ಇಲ್ಲ ನಿಮಗೆ ಈ ನಮ್ಮ ಮತ ಹಾಕೋದ್ರಲ್ಲಿ ಏನನ್ನ ಗೋಲ್ಮಾಲ್ ಇದೆ ಅಂತ ಅನಿಸ್ತಾ ಇದೆ ಈ EVMನಲ್ಲಿ. ಸ್ನೇಹಿತರೆ, ಬಹುತೇಕ ತಜ್ಞರು ಹೇಳ್ತಾರೆ EVM ಸ್ವಲ್ಪ ಪ್ರಾಬ್ಲಮ್ ಇದೆ, ಟ್ರಸ್ಟಿನ ಡೆಫಿಷಿಯನ್ಸಿ ಇದೆ, ಪಾರದರ್ಶಕತೆ ಇಲ್ಲ ಅನ್ನೋ ಒಂದು ಬಹಳಷ್ಟು ತಜ್ಞರು ಹೇಳ್ತಾರೆ. ಸೊ ಇವತ್ತು ತಮಗೆಲ್ಲರಿಗೂ ತಿಳಿದಂಗೆ ಇವತ್ತು ಬಹುದೊಡ್ಡ ನಮ್ಮಲ್ಲಿ ಒಂದು ಸಂದೇಹ ಏನಪ್ಪ ಅಂದರೆ, ನಮ್ಮ ದೇಶದ ಪ್ರಪಂಚದ ಅತಿ ದೊಡ್ಡ ಒಂದು ಡೆಮೋಕ್ರಸಿಯಲ್ಲಿ, ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ನಾವು EVMನೇ ನಡೆಸಬೇಕಾ, ಇಲ್ಲಾಂದರೆ ನಾವು ಬ್ಯಾಲೆಟ್ ಪೇಪರ್ಗೆ ಹೋಗಬೇಕಾ ಅಂತ ಒಂದು ದೊಡ್ಡ ಒಂದು ಪ್ರಶ್ನಾತೀತ ಒಂದು ಹಿಂಗಿರುವಾಗ ನಾವು ಮೊದಲನೇದಾಗಿ ನಾವೇನು ಹೇಳಬೇಕು ಅಂದರೆ, EVMಗಳಲ್ಲಿ ಏನು ಪ್ರಾಬ್ಲಮ್ ಇದೆ, ಈಗಿರುವ EVMಗಳಲ್ಲಿ ಏನು ಪ್ರಾಬ್ಲಮ್ ಇದೆ, ಜನಕ್ಕೆ ಏನು ಭರವಸೆ ಸಿಗ್ತಾ ಇಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದು ಮೊದಲನೇದಾಗಿ EVMನಲ್ಲಿ ಪ್ರಾಬ್ಲಮ್ ಇರೋದು ಟ್ರಾನ್ಸ್ಪರೆನ್ಸಿ ಇಶ್ಯೂ, ಅಂದರೆ ಪಾರದರ್ಶಕವಾಗಿ ಇಲ್ಲ ಅನ್ನೋದು ಬಹುತೇಕ ಜನರ ಒಂದು ಇದು. ನಾವೇನೋ ಅಲ್ಲಿ ಓದ್ತಿದ್ದೀವಪ್ಪ, ಯಾರಿಗೋಗುತ್ತೋ ಏನೋಗುತ್ತೋ, ಅಲ್ಲೇನೋ ಪೇಪರ್ ಕಾಣಿಸುತ್ತೆ, ಯಾರಿಗೋಗುತ್ತೋ ಏನೋಗುತ್ತೋ ನಮಗೆ ಗೊತ್ತಿಲ್ಲ ಅಂತಾರೆ. ಎರಡನೇ ಬಹು ಮುಖ್ಯವಾದದ್ದು ಏನಂದರೆ, ಇದು ಪೇಪರ್ ಆಡಿಟ್ ಟ್ರೈಲ್ ಏನು ಸಿಗಲ್ಲ, ಇದಕ್ಕೆ ಪೇಪರ್ ಏನು ನಮಗೆ ಸಿಗಲ್ಲ, ನಾವು ಯಾರು ಓಟ್ ಹಾಕಿದ್ದೀವಿ ಸುಮ್ಮನೆ ಎಲೆಕ್ಟ್ರಾನಿಕ್ ಇದೆ ಅದೊಂದು. ಮೂರನೇದೇನಪ್ಪ ಅಂದರೆ ಹ್ಯಾಕಿಂಗ್ ಕನ್ಸರ್ನ್. ಬಹುತೇಕರು ಹೇಳ್ತಾರೆ ಹ್ಯಾಕ್ ಆಗ್ಬೋದು ಅಂತ ಹೇಳ್ತಾರೆ. ಇದು ಆಫ್ಲೈನ್ ಇದ್ರೇನು, ಆನ್ಲೈನ್ ಇಲ್ಲದೆ ಆಫ್ಲೈನ್ ಇದೆ ಅಂದ್ರೇನು, ಬಹುತೇಕ ಟೆಕ್ನಾಲಜಿಗಳಿದ್ದಾವೆ. ಈಗ ಫಾರ್ ಎಕ್ಸಾಂಪಲ್ ನೆದರ್ಲ್ಯಾಂಡಲ್ಲಿ ಒಂದು ಇಶ್ಯೂ ಆಗಿದೆ. ಅವ್ರು ನೋಡಿ 2000ರಲ್ಲಿ ನೆದರ್ಲ್ಯಾಂಡಲ್ಲಿ ನೆಡಾಪ್ EVM ಅಂತ ಯೂಸ್ ಮಾಡಿದರು. ಅದರಲ್ಲಿ 2006ರಲ್ಲಿ ಅವರ ಸರ್ಕಾರ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ರು. ಅದರಲ್ಲಿ ಏನಂತ ಗೊತ್ತಾಯಿತು ಅಂದರೆ, ಒಂದು ಕ್ಯಾಂಡಿಡೇಟ್ಗೆ ಹಾಕಿರೋ ಓಟು ಇನ್ನೊಂದು ಕ್ಯಾಂಡಿಡೇಟ್ಗೆ ಬೀಳೋ ಒಂದು ಎಲ್ಲ ಇದು ಕಾಣಿಸ್ತು. ಮತ್ತು ಟ್ಯಾಲಿಂಗಲ್ಲೂ ಬೇರೆ ಬೇರೆ ಥರ ಫಿಗರ್ಸ್ ಕೊಟ್ಟಿದ್ದಕ್ಕೆ 2007ರಲ್ಲಿ ನೆದರ್ಲ್ಯಾಂಡ್ ಸರ್ಕಾರ EVMಗೆ ಗುಡ್ ಬೈ ಹೇಳಿಬಿಟ್ಟು ಮತ್ತೆ ಪೇಪರ್ ಬ್ಯಾಲೆಟ್ಗೆ ಬಂತು ಸ್ನೇಹಿತರೆ. ಮೂರನೇದು ಬಂದ್ಬಿಟ್ಟು ಇನ್ನೊಂದೇನೆಂದರೆ ಟೆಕ್ನಿಕಲ್ ಗ್ಲಿಚಸ್ ಆಗುತ್ತೆ. ಅಂದರೆ ಓಟ್ ಹಾಕೋವಾಗ ಸರಿಯಾಗಿ ಓಟ್ ಬೀಳೋದ, ಅದು ಜನರಲ್ಲಿ ಒಂಥರ ನಂಬಿಕೆ ಇಲ್ದಂಗೆ ಆಗ್ಬಿಟ್ಟಿದೆ. ನಾಲ್ಕನೇದೇನೆಂದರೆ ಟ್ರಸ್ಟ್ ಡೆಫಿಷಿಯನ್ಸಿ. ಡೆಮೋಕ್ರಸಿಯಲ್ಲಿ ಬಹಳ ಮುಖ್ಯವಾದದ್ದು ಏನು ಗೊತ್ತಾ? ಟ್ರಸ್ಟ್. ನಾನು ಹಾಕಿರೋ ಓಟು ಸರಿಯಾಗಿ ಲೆಕ್ಕ ಹಾಕ್ಬೇಕಪ್ಪ. ಡೆಮೋಕ್ರಸಿಯಲ್ಲಿ ಏನು ಮುಖ್ಯ? ಒಂದು ಓಟು ಒಂದು ಫ್ರಾಂಚೈಸ್, ಎಲ್ಲರಿಗೂ ಅಡಲ್ಟ್ ಫ್ರಾಂಚೈಸ್ ಇದೆ. ನನ್ನ ಓಟು ನಾನು ಯಾರಿಗೆ ಹಾಕಿದ್ದೀನೋ ಅವ್ರಿಗೆ ಸೇರಿದೆಯಾ ಅಂತ ನಂಬಿಕೆ ನನಗೆ ಇರಬೇಕು. ಅದು ಪ್ರತಿಯೊಬ್ಬ ಚುನಾವಣಾ ಅಧಿಕಾರಿ ಮತ್ತು ECದ ಕೆಲಸ. ಸೊ ಸ್ನೇಹಿತರೆ, ನಮಗೆ ಗೊತ್ತಾಗಿದೆ ಏನಂದರೆ EVM ಮೈನ್ ಪ್ರಾಬ್ಲಮ್ಸ್ ಏನಪ್ಪ ಅಂದರೆ ನಂಬಿಕೆಯ ಕೊರತೆ ಮತ್ತು ಪಾರದರ್ಶಕತೆ ಇಲ್ಲ, ನಮಗೇನು ಕಾಣಿಸಲ್ಲ. ಅದೇ ರೀತಿ ಪೇಪರ್ ಬ್ಯಾಲೆಟ್ಗೆ ಬಂದರೆ ಅದರದ್ದು ಪಾಸಿಟಿವ್ಸ್ ಏನಪ್ಪ ಅಂದರೆ, ಒನ್ ಬೈ ಒನ್ ನಾವು ನೋಡಿದ್ರೆ ಮೊದಲನೇದು ಪಾರದರ್ಶಕ ಇದೆ. ಒಂದು ನಾನು ಆ್ಯಸ್ ಎ ವೋಟರ್ ನಾನು ಅಲ್ಲಿಗೆ ಹೋದ ತಕ್ಷಣ ನನಗೊಂದು ಬ್ಯಾಲೆಟ್ ಕೊಡ್ತಾರೆ, ಯಾರ್ಯಾರು ಕ್ಯಾಂಡಿಡೇಟ್ಸ್ ನಾನು ಒತ್ತಿದ್ರೆ ನನಗೆ ಗೊತ್ತಾಗುತ್ತೆ ಯಾರು ಗೊತ್ತಿದ್ದೀನಿ ಅಂತ. ಅದನ್ನು ಫೋಲ್ಡ್ ಮಾಡಿ ನಾನೇ ಬ್ಯಾಲೆಟ್ ಬಾಕ್ಸಲ್ಲಿ ಹಾಕ್ತೀನಿ. ನನಗೆ ಬ್ಯಾಲೆಟ್ ಪೇಪರು ಸಿಗುತ್ತೆ, ಯಾರಿಗೆ ಹಾಕಿದ್ದೀನಿ ಅಂತ ಗೊತ್ತು, ಎಲ್ಲಿ ಹೋಗಿದೆ ಅಂತಲೂ ಗೊತ್ತು, ಮತ್ತು ನನ್ನ ಕಣ್ಣು ಮುಂದೆನೇ ಸೀಲ್ ಮಾಡ್ತಾರೆ ಆ ಬ್ಯಾಲೆಟ್ ಬಾಕ್ಸ್ನ ಪ್ರತಿಯೊಂದು ವೋಟರು ಮತ್ತು ಎಲೆಕ್ಷನ್ ಏಜೆಂಟ್. ಅಲ್ಲಿ ನಮಗೆ ಪಾರದರ್ಶಕತೆ ಇದೆ. ಎರಡನೇದು ನನಗೆ ನಂಬಿಕೆ ಇದೆ, ನನ್ನ ಓಟ್ ಎಲ್ಲೂ ಏನೂ ಆಗಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಮೂರನೇದೇನು ಅಂದರೆ ಇದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನಿಲ್ಲ, ಟೆಕ್ನಾಲಜಿ ಏನು ದೊಡ್ಡ ಮಟ್ಟದ ಅದರಲ್ಲಿ ನಾವೇನು ಯೂಸ್ ಮಾಡ್ತಾ ಇಲ್ಲ. ನಾಲ್ಕನೇದೇನೆಂದರೆ ಹಿಸ್ಟಾರಿಕಲಿ ಇಟ್ ಈಸ್ ರಿಲಯಬಲ್. ಅಟ್ಲೀಸ್ಟ್ ನೀನು ಓಟ್ ಎಲ್ಲೂ ಹೋಗಲ್ಲ, ನಮ್ಮ ಕಣ್ಣು ಮುಂದೆನೇ ಕಾಣಿಸುತ್ತೆ, ಎಲ್ಲ ಕಾಣಿಸುತ್ತೆ. ಆದರೆ ಮುಂಚೆ ಏನಾಗ್ತಾ ಇತ್ತು, ರಿಗ್ ಮಾಡ್ತಾ ಇದ್ರು ಅಂತ ಆ ಕಾಲದಲ್ಲಿ ಆಗ್ತಾ ಇತ್ತು, ನಾನೇನಿಲ್ಲ ಅನ್ನಲ್ಲ. ಆ ರಿಗ್ಗಿಂಗ್ ಈ ಕಾಲದಲ್ಲಿ ಆಗಲ್ಲ, ಯಾಕಂದರೆ ಇವಾಗ ಎಲ್ಲ ಮೀಡಿಯಾ ಇದೆ, ಎಲ್ಲ ಇದೆ, ಕ್ಯಾಮ್ರಾಗಳಿದೆ, ಇವೆಲ್ಲ ಆಗಲ್ಲ. ಸೊ ನನ್ನ ಪ್ರಕಾರ ಪ್ರಾಬ್ಲಮ್ಸ್ EVM ಅಲ್ಲಿದೆ, ಬ್ಯಾಲೆಟಲ್ಲಿ ಪಾರದರ್ಶಕತೆ ಇದೆ, ನಂಬಿಕೆ ನಮ್ಮ ಜನರಲ್ಲಿ ಬರೋ ಸಾಧ್ಯತೆ ಎಲ್ಲ ಕಾಣಿಸ್ತಾ ಇದೆ. ಈಗ ತಮಗೆಲ್ಲರಿಗೂ ತಿಳಿದಂಗೆ ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಆದ ಸಂಗ್ರೇಶಿ ಅವರು ಏನು ಹೇಳಿದ್ದಾರೆ, ನಾವು ಪೇಪರ್ ಬ್ಯಾಲೆಟ್ಗೆ ಹೋಗ್ತೀವಿ ಅಂತ. ಈ ಪೇಪರ್ ಬ್ಯಾಲೆಟ್ಗೆ ಬರೋದ್ರಿಂದ ನಮಗೆ ಏನಾಗುತ್ತೆ, ಜನರ ವಿಶ್ವಾಸ ಗಳಿಸ್ಬೋದು. EVMನ ಭೂತ ಏನಿದೆಯೋ ಅದು ಅದರಲ್ಲಿ ಹ್ಯಾಕ್ ಆಗುತ್ತೋ ಇಲ್ವೋ ಅದು ಪಕ್ಕಕ್ಕಿಡೋಣ. ಡೆಮೋಕ್ರಸಿಯಲ್ಲಿ ಏನಿದೆ ನಂಬಿಕೆ ಭಾಳ ಮುಖ್ಯ. ಭಾಳಷ್ಟು ಜನರಲ್ಲಿ ಈ ನಂಬಿಕೆ ಅನ್ನೋದೇ ಈ EVMಗಳ ಮೇಲೆ ಇಲ್ಲ. ಅದಕ್ಕಾಗಿ ನಾನೇನು ಹೇಳ್ತೀನಿ ಅಂದರೆ, ಇವತ್ತು ಕರ್ನಾಟಕದ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನು ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಂದರೆ ಅರ್ಬನ್ನು ಮತ್ತು ರೂರಲ್ಲು, ಪಂಚಾಯತಿ ಎಲೆಕ್ಷನ್ನು, ZP, ತಾಲೂಕು ಪಂಚಾಯಿತಿ ಮತ್ತು ನಮ್ಮ ಕಾರ್ಪೊರೇಷನ್ ಎಲೆಕ್ಷನ್ನು, ಇದರಲ್ಲಿ ಪೇಪರ್ ಬ್ಯಾಲೆಟಲ್ಲಿ ಹೋಗೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದೊಂದು ನಾನು ಈ ಒಂದು ಡೆಸಿಷನ್ನ ಸ್ವಾಗತ ಮಾಡ್ತೇನೆ. ಸ್ನೇಹಿತರೆ, ಯಾಕೆ ನಾವು ಈ ಡೆಸಿಷನ್ನ ನಾವೆಲ್ಲ ಕರ್ನಾಟಕದ ಜನ ಸಪೋರ್ಟ್ ಮಾಡಬೇಕು ಅಂದರೆ,
ಪಾರದರ್ಶಕತೆ ಬರುತ್ತೆ, ನಂಬಿಕೆ ಬರುತ್ತೆ, ನಮ್ಮ ಜನರಲ್ಲಿ ನಂಬಿಕೆ ಬರುತ್ತೆ. ಅದು ಮತ್ತೆ ಡೆಮೋಕ್ರಸಿಯ ಯೂನಿಟ್ ಆಫ್ ಡೆಮೋಕ್ರಸಿ ಬಂದ್ಬಿಟ್ಟು ಈ ಲೋಕಲ್ ಬಾಡಿ ಎಲೆಕ್ಷನ್ಸ್. ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ಯಾವತ್ತು ನಾವು ಸಕ್ಸಸ್ಫುಲ್ ಆಗಿ ಬ್ಯಾಲೆಟಲ್ಲಿ ನಡೆದು ಒಂದು ಇಡೀ ಪ್ರಪಂಚಕ್ಕೆ, ಇಡೀ ದೇಶಕ್ಕೆ ಕರ್ನಾಟಕ ಇವತ್ತು ತೋರಿಸ್ತು ಅಂದರೆ, ನೋಡಪ್ಪ ನಾವು ಬ್ಯಾಲೆಟಲ್ಲಿ ಮಾಡಿದ್ದೀವಿ, ಯಾವ ಮೋಸನೂ ಇಲ್ಲ, ಇ ವಿ ಎಮ್ಮು ಇಲ್ಲ, ಯಾವ ಗ್ಲಿಚ್ಚು ಇಲ್ಲ, ಇ ವಿ ಎಮ್ ಹ್ಯಾಕು ಇಲ್ಲ, ಯಾರು ಏನೂ ಮಾಡೋಕ್ಕಾಗಲ್ಲ. ಯಾವ ಬ್ಯಾಲೆಟ್ ಪೇಪರಲ್ಲಿ ರಿಗ್ಗಿಂಗು ಮಾಡೋಕ್ಕೆ ನಾವು ಎಲ್ಲ ಕ್ಯಾಮ್ರಾಗಳು ಇಟ್ಟಿದ್ದೀವಿ. ದೂದ್ ಪಾನಿ ಆಗಿಬಿಡುತ್ತೆ. ಇವತ್ತು ಅರ್ಥ ಮಾಡ್ಕೊಳ್ಳಿ, ಏನು ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಸಂಗ್ರೇಶಿ ಅವರು ಇದೊಂದು ಕರ್ನಾಟಕ ಸರ್ಕಾರ ಇದೊಂದು ದೊಡ್ಡ ನಿರ್ಧಾರ ಮಾಡಿದ್ದಾರೆ. ನಾಳೆ ಬೆಳಗ್ಗೆ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ವೆರಿ ಇಂಪಾರ್ಟೆಂಟ್, ಆಮೇಲೆ ನಂಬಿಕೆ, ಟ್ರಸ್ಟ್ ವೆರಿ ಇಂಪಾರ್ಟೆಂಟ್ ಇನ್ ಡೆಮೋಕ್ರಸಿ. ಇವೆರಡನ್ನು ನಾವು ಕರ್ನಾಟಕ ಜನರಲ್ಲಿ ನಾವು ಅದನ್ನು ಸ್ಥಾಪನೆ ಮಾಡಿದ್ರೆ ಡೆಮೋಕ್ರಸಿ ಸ್ಟ್ರೆಂಥನ್ ಆಗುತ್ತೆ, ಪ್ರಜಾಪ್ರಭುತ್ವ ಉಳಿತತೆ. ಇವತ್ತು ಕರ್ನಾಟಕ ರಾಜ್ಯ ಇಡೀ ದೇಶಕ್ಕೆ ಒಂದು ಮಾರ್ಗಸೂಚಿ ತೋರಿಸುವ ಒಂದು ರಾಜ್ಯ, ಎಲ್ಲದರಲ್ಲೂ, ಟೆಕ್ನಾಲಜಿ ಆಗಲಿ ಯಾವುದರಲ್ಲಾಗಲಿ. ನನಗೆ ಬಲವಾಗಿ ನಂಬಿಕೆ ಇದೆ ಸ್ನೇಹಿತರೆ. ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಏನು ನಮ್ಮ ಎಲೆಕ್ಟ್ರಲ್ ಪ್ರಾಸೆಸ್ ಮೇಲೇ ಒಂದು ಕಪ್ಪು ಚುಕ್ಕಿ ಇದೆ. ಆ ಕಪ್ಪು ಚುಕ್ಕಿ ತೊಲಗಿಸೋದ್ರಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಒಂದು ದೊಡ್ಡ ಒಂದು ಹೆಜ್ಜೆ ಇಟ್ಟಿದೆ. ಈ ಹೆಜ್ಜೆಯನ್ನು ನಾವೆಲ್ಲರೂ ಇದನ್ನು ಶ್ಲಾಘಿಸಬೇಕು, ಇದನ್ನು ಸಪೋರ್ಟ್ ಮಾಡಬೇಕು. ನೀವೆಲ್ಲರೂ ಹೇಳಿ ಇದನ್ನೆಲ್ಲ. ಈಗ ಇದೆಲ್ಲ ನೋಡ್ಕೊಂಡ್ಮೇಲೆ ನೀವೇ ಹೇಳಿ, ಯಾವುದು ಒಳ್ಳೆಯದು, ಇ ವಿ ಎಮ್ ಒಳ್ಳೆಯದಾ ಇಲ್ಲಾಂದರೆ ಪೇಪರ್ ಟ್ರಯಲ್ ಒಳ್ಳೆಯದಾ ಅಂತ ನೀವೇ ನಿರ್ಧಾರ ಹೇಳಿ. ನೀವು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ